ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಲಿ ನಾವು ರಿಟರ್ನ್ ಆನ್ ಇಕ್ವಿಟಿ ಅಂದರೆ ಏನು ಹಾಗೂ ಇದರ ಮಹತ್ವ ಏನು ಅನ್ನುವುದನ್ನು ತಿಳ್ಕೊಳ್ಳೋಣ. ಸರಿನಾ? ಈಗ ರಿಟರ್ನ್ ಆನ್ ಇಕ್ವಿಟಿ ಉಂಟಲ್ಲ, ಇದು ನಮಗೆ ಸಿಗಬೇಕಾದರೆ ನೆಟ್ ಪ್ರಾಫಿಟನ್ನು ನೆಟ್ ವರ್ತ್ ಇಂದ ಭಾಗಿಸಬೇಕು. ಆಯಿತಾ? ಈಗ ನೆಟ್ ಪ್ರಾಫಿಟ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದು ಕಂಪನಿಗೆ ಬರುವಂತಹ ನೆಟ್ ಪ್ರಾಫಿಟ್ ಉಂಟಲ್ಲ, ಇದರಿಂದ ಪ್ರಿಫರೆನ್ಷಿಯಲ್ ಶೇರ್ಸನ್ನು ಹೊಂದಿದವರಿಗೆ ಡಿವಿಡೆಂಡನ್ನು ಕೊಟ್ಟು ಉಳಿದ ಹಣ ನಾವು ನೆಟ್ ಪ್ರಾಫಿಟ್ ಅಂತೇಳಿ ತಗೊಳ್ತೇವೆ. ಪುನಃ ಹೇಳ್ತೇನೆ, ಕಂಪನಿಗೆ ಏನು ಪ್ರಾಫಿಟ್ ಬರ್ತದೆ, ನೆಟ್ ಪ್ರಾಫಿಟ್, ಆ ನೆಟ್ ಪ್ರಾಫಿಟಿಂದನೇ ಪ್ರಿಫರೆನ್ಷಿಯಲ್ ಶೇರ್ಸ್ ಯಾರ ಹತ್ರ ಇರ್ತದೋ ಅವರಿಗೆ ಡಿವಿಡೆಂಡನ್ನು ಕೊಟ್ಟು ನಂತರ ಉಳಿದಂತಹ ನೆಟ್ ಪ್ರಾಫಿಟ್ ಉಂಟಲ್ಲ ಅದನ್ನು ನಾವು ಇಲ್ಲಿ ತಗೊಳ್ತೇವೆ. ಸರಿನಾ? ಈಗ ಎಲ್ಲ ಕಂಪನಿದು ಪ್ರಿಫರೆನ್ಷಿಯಲ್ ಶೇರ್ಸ್ ಇರುವುದಿಲ್ಲ. ಬಟ್ ಪ್ರಿಫರೆನ್ಷಿಯಲ್ ಶೇರ್ಸ್ ಇದ್ದರೆ ಅವರಿಗೆ ಇಂತಿಷ್ಟು ಡಿವಿಡೆಂಡ್ ಕೊಡಬೇಕಂತ ಇರ್ತದೆ. ಅದನ್ನು ಕೊಟ್ಟು ಉಳಿದಂತಹ ಪ್ರಾಫಿಟ್ ನೆಟ್ ಪ್ರಾಫಿಟ್. ಸರಿನಾ? ಇದನ್ನು ನೆಟ್ ವರ್ತ್ ಇಂದ ಭಾಗಿಸಬೇಕು. ನೆಟ್ ವರ್ತ್ ಅಂದ್ರೆ ಏನು? ನೆಟ್ ವರ್ತ್ ಅಂದರೆ ಈಕ್ವಿಟಿ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಆಯಿತಾ? ಈಕ್ವಿಟಿ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಅದು ನೆಟ್ ವರ್ತ್. ಸೊ ನೆಟ್ ಪ್ರಾಫಿಟನ್ನು ನೆಟ್ ವರ್ತಿಂದ ಭಾಗಿಸಿದಾಗ ನಮಗೆ ಸಿಗುವಂತಹ ವ್ಯಾಲ್ಯೂ ರಿಟರ್ನ್ ಆನ್ ಇಕ್ವಿಟಿ ಅಂತ. ಅಂದರೆ ಈಕ್ವಿಟಿಗೆ ಹಾಕಿದ್ರಿಂದ ಎಷ್ಟು ರಿಟರ್ನ್ ಸಿಗ್ತಾ ಉಂಟು ಅನ್ನುವ ಅರ್ಥ, ಅಥವಾ ಈಕ್ವಿಟಿಯ ಮೇಲೆ ಈಕ್ವಿಟಿಯಲ್ಲಿ ಎಷ್ಟು ರಿಟರ್ನ್ ಸಿಗ್ತಾ ಉಂಟು ಅಂತ ಅರ್ಥ. ಸರಿನಾ? ಈ ROE ಏನು ಸೂಚಿಸ್ತದೆ ಅಂದರೆ ಒಂದು ಕಂಪನಿ ಶೇರ್ ಹೋಲ್ಡರ್ಸ್ನ ದುಡ್ಡನ್ನು ಎಷ್ಟು ಪರಿಣಾಮಕಾರಿಯಾಗಿ ಬಳಸ್ಕೊಂಡಿದೆ ಅನ್ನೋದನ್ನು ಹೇಳ್ತದೆ. ಸರಿನಾ? ಈಗ ನಮಗೆ ಇದನ್ನೆಲ್ಲ ಹಾಕಿ ನೋಡುವಂತಹ ಅಗತ್ಯ ಇಲ್ಲ. ಯಾವುದೋ ಒಂದು ವ್ಯಾಲ್ಯೂ ಇರ್ತದೆ, ಅದಕ್ಕಿಂತ ಹೆಚ್ಚುಂಟಾ ಕಮ್ಮಿ ಉಂಟಾ ಅಂತ ನೋಡಬೇಕಷ್ಟೆ. ಆಯಿತಾ? ಏನು ವ್ಯಾಲ್ಯೂ, ಇದಕ್ಕೆ ಸ್ಟ್ಯಾಂಡರ್ಡ್ ಉಂಟಾ ಅಂತೇಳಿ ಹೇಳೋದಾದರೆ ಇದಕ್ಕೊಂದು ಸ್ಟ್ಯಾಂಡರ್ಡ್ ಉಂಟು. ವಿಲಿಯಂ ಓನೀಲ್ ಅವರು ಏನು ಹೇಳಿದ್ದಾರೆ ಅಂದರೆ 17%ಕ್ಕಿಂತ ಜಾಸ್ತಿ ರಿಟರ್ನ್ ಆನ್ ಇಕ್ವಿಟಿ ಕೊಡುವಂತಹ ಕಂಪನಿಗಳು ಒಳ್ಳೆ ಕಂಪನಿಗಳು, ಅದರಲ್ಲಿ ನೀವು ಹೂಡಿಕೆ ಮಾಡಬಹುದು ಅಂತ ಹೇಳಿದ್ದಾರೆ. ಆಯಿತಾ? 17% ಯಾಕೆ, 10ಕ್ಕಿಂತ ಕಮ್ಮಿ ಯಾಕೆ ಬೇಡ ಅನ್ನೋದಕ್ಕೆ ಉತ್ತರ ನಿಮ್ಮಲ್ಲೇ ಉಂಟು. ನೋಡಿ, ನೀವು ಹೂಡಿಕೆ ಮಾಡಿದ ಹಣದ ಮೇಲೆ ನಿಮಗೆ 8ರಿಂದ 9% ಬಡ್ಡಿ ಬ್ಯಾಂಕೇ ಕೊಡ್ತದೆ ನಿಮಗೆ, ಅಲ್ವಾ? 10ಕ್ಕಿಂತ ಕೆಳಗಿದ್ರೆ ನೀವು ಯಾಕೆ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು? ಈಗ ಯಾವುದಾದ್ರೂ ಒಂದು ಕಂಪನಿಯ ರಿಟರ್ನ್ ಆನ್ ಈಕ್ವಿಟಿ 10% ಉಂಟು ಅಂತ ಮಾಡಿ, ನೀವು ಯಾಕೆ ಆ ಕಂಪನಿಯಲ್ಲಿ ಹೂಡಿಕೆ ಮಾಡಬೇಕು ರಿಸ್ಕ್ ತಗೊಂಡು? ನೀವು ಸ್ಟಾಕ್ಸಲ್ಲಿ ಹೂಡಿಕೆ ಮಾಡ್ತಿದ್ದೀರಿ ಅಂದರೆ ಅದರಲ್ಲಿ ರಿಸ್ಕ್ ಉಂಟಂತ ಅರ್ಥ, ಅಲ್ವಾ? ಯಾಕೆ ರಿಸ್ಕ್ ತಗೊಳ್ತೀರಿ? ಬ್ಯಾಂಕೇ ನಿಮಗೆ 8-9% ಕೊಡ್ತಾ ಇದ್ದಾರೆ, ಅಲ್ವಾ? ಸೊ 8-9%, 10% ಕೆಲವು ಕೊಡ್ತವೆ ಸೊಸೈಟಿಗಳು. ಅಲ್ಲಿ ನೀವು ಹೂಡಿಕೆ ಮಾಡುವ ಬದಲು ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಿ ಅಂದ್ರೆ ಮೇಲೆ ನಿಮಗೆ ಜಾಸ್ತಿ ರಿಟರ್ನ್ ಬರಬೇಕು ಇಕ್ವಿಟಿ ಮೇಲೆ, ಅಲ್ವಾ? ಹಾಗಾದರೆ ಎಷ್ಟು ಜಾಸ್ತಿ ಬರಬೇಕು? 17%ಗಿಂತ ಜಾಸ್ತಿ ಬರಬೇಕು. ಬಂದರೆ ಅದು ಒಳ್ಳೆಯ ಕಂಪನಿ ಅಂತ ವಿಲಿಯಂ ಓನೀಲ್ ಅವರು ಹೇಳಿದ್ದಾರೆ. ಆಯಿತಾ? ಸೊ ಇದಕ್ಕೆ ನಾವು ರಿಟರ್ನ್ ಆನ್ ಈಕ್ವಿಟಿ ಅಂತೇಳಿ ಹೇಳ್ತೇವೆ. ಈಗ ಇದನ್ನು ನಾನು ಸ್ಕ್ರೀನರಲ್ಲಿ ಹಾಕಿ ಎಷ್ಟು ಕಂಪನಿ ಇದನ್ನು ಕೊಡ್ತಾ ಇದೆ ಅನ್ನೋದನ್ನು ಚೆಕ್ ಮಾಡಿ ತೋರಿಸ್ತೇನೆ. ಸರಿನಾ? ಈಗ ಈ 4 ಕಂಡೀಷನ್ಗಳನ್ನು ಹಾಕಿ ನಮಗೆ 168 ಕಂಪನೀಸ್ ರಿಸಲ್ಟ್ಸ್ ಬರ್ತಾ ಇದೆ. ಇನ್ನೊಂದು ಹಾಕ್ತೇನೆ ನಾನೀಗ, ಆ್ಯಂಡ್ ಏನದು ರಿಟರ್ನ್ ಆನ್ ಈಕ್ವಿಟಿ, ROE, ರಿಟರ್ನ್ ಆನ್ ಈಕ್ವಿಟಿ ಎಷ್ಟಿರಬೇಕು? 17%ಗಿಂತ ಜಾಸ್ತಿ ಇರಬೇಕು. ಇದು ಅವ್ರು ಹೇಳಿದ್ದು, ನಾನಲ್ಲ, ಪರ್ಸೆಂಟ್ ಅಲ್ಲ, 17 ಅಂತೇಳಿ ಹಾಕಿದ್ರಾಯ್ತು.
17 ಹಾಕಿ ರನ್ ದಿಸ್ ಕ್ವೇರಿ ಅಂತ ಕೊಡ್ತೇನೆ. 16 ಕಂಪನೀಸ್ ಬರ್ತಾ ಉಂಟು. ಸೊ 168 ಕಂಪನೀಸಿಂದ 16 ಕಂಪನೀಸಿಗೆ ಇಳಿದ್ವಿ ನಾವು. ಅಂದರೆ ಈ ಕಂಪನಿ ಉಂಟಲ್ಲ, ಈ ಕಂಪನಿಗಳು 16 ಕಂಪನಿಗಳಿದ್ದಾವಲ್ಲ, ನಮಗೆ 17% ರಿಟರ್ನ್ಗಿಂತ ಜಾಸ್ತಿ ಕೊಡ್ತಾ ಉಂಟು ಅಂತ ಅರ್ಥ. ಆಯಿತಾ? ನೀವೀಗ ಎಲ್ಲಾದರೂ 15% ಹಾಕಿ ನೋಡ್ಬೋದು. ನಮ್ಗೆ 17 ಎಲ್ಲ ಬೇಡ, 15% ಸಿಕ್ಕಿದ್ರೆ ಸಾಕು, ಅಥವಾ ನಮಗೆ 13% ಸಿಕ್ಕಿದ್ರೆ ಸಾಕು ಅಂತ ಹಾಕಿ ನೋಡ್ಬೋದು. ಎಷ್ಟು ಸಿಗ್ತದೆ? 19 ಕಂಪನಿ ಸಿಗ್ತದೆ. ಸರಿನಾ? ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಏನು, ವಿಲಿಯಮ್ ಓನೀಲ್ ಅವರು ಹೇಳಿದ್ದು 17%. ಸೊ 17% ಇಟ್ಟಾಗ ನಮಗೆ 16 ಕಂಪನೀಸ್ ಸಿಗ್ತಾ ಉಂಟು. ಸರಿನಾ? ಈಗ ಕೆಲವರು ROCE ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅನ್ನುವ ಫ್ಯಾಕ್ಟರನ್ನು ಬಳಸ್ತಾರೆ. ಆಯಿತಾ? ROCE ಅಂತ. ROCE ನಮ್ಗೆ ಅಗತ್ಯ ಬೀಳುವುದಿಲ್ಲ. ಯಾಕಂದರೆ ROCEಯಲ್ಲಿ ಡೆಟ್ಟನ್ನೆಲ್ಲ ಲೆಕ್ಕ ಇಟ್ಕೊಳ್ತಾರೆ. ಡೆಟ್ ಅಂತ ಬಂದ್ರ ಮೇಲೆ ಅದಕ್ಕೆ ಇಂಟ್ರೆಸ್ಟ್ ಕಟ್ಟೋದೆಲ್ಲ ಇರ್ತದೆ, ಇನ್ನು ಹಲವಾರು ಫ್ಯಾಕ್ಟರ್ಸ್ ಇರ್ತವೆ. ಸೊ ಅದು ನಮಗೆ ಅಗತ್ಯ ಬೀಳುವುದಿಲ್ಲ. ಸೊ ನಾವೇನು ನೋಡಬೇಕಂದ್ರೆ ರಿಟರ್ನ್ ಆನ್ ಇಕ್ವಿಟಿ, ಇದು ಸಾಕಾಗ್ತದೆ ನಮಗೆ. ಸರಿನಾ? ಸೊ ಇದನ್ನು ಹಾಕಿದಾಗ ನಮಗೆ 16 ಕಂಪನೀಸ್ಗಳು ಬಂದಿವೆ. ಅರ್ಥ ಆಯ್ತಾ? ಅಂದರೆ ಈ 16 ಕಂಪನೀಸ್ಗಳು 17%ಗಿಂತ ಜಾಸ್ತಿ ರಿಟರ್ನ್ಸನ್ನು ಕೊಟ್ಟಿದೆ ಶೇರ್ ಹೋಲ್ಡರ್ಸಿಗೆ ಅನ್ನುವ ಅರ್ಥ. ಸರಿನಾ? ಈಗ ನಾವು ಮನಿ ಕಂಟ್ರೋಲ್ ವೆಬ್ಸೈಟಿಗೆ ಹೋಗಿ ಒಂದು ಕಂಪನಿಯ ROE ಅನ್ನು ಚೆಕ್ ಮಾಡೋಣ. ಈಗ moneycontrol.com ಅಲ್ಲಿ ನಾನಿದ್ದೇನೆ. ಇಲ್ಲಿ ಸುಮ್ಮನೆ ಯಾವುದಾದ್ರೂ ಒಂದು ಕಂಪನಿಯನ್ನು ತಗೊಂಡು ಅದರ ROE ಎಲ್ಲಿ ಸಿಗ್ತದೆ ನೋಡೋಣ. ಸೊ ಇಲ್ಲಿ ನಾನು ಕ್ಲಿಕ್ ಮಾಡಿದಾಗ ಬರ್ತಾ ಉಂಟು ಕೆಲವು ಕಂಪನೀಸ್. ನಾನು ಟಾಟಾ ಪವರ್ ತಗೊಳ್ತೇನೆ. ಟಾಟಾ ಪವರ್ ಬಂದಿದೆ. ಫೈನಾನ್ಷಿಯಲ್ಸ್ ಸೆಕ್ಷನಿಗೆ ಹೋಗ್ತೇನೆ, ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ರೇಷಿಯೋಸಿಗೆ ಹೋಗ್ತೇನೆ, ರೇಷಿಯೋ ಸೆಕ್ಷನಿಗೆ. ಆಯಿತಾ? ಹೋದಾಗ ಇಲ್ಲಿ ಹಲವಾರು ರೇಷಿಯೋಸ್ ಬರ್ತವೆ. ರಿಟರ್ನ್ ರೇಷಿಯೋಸಿಗೆ ಹೋಗ್ತೇನೆ, ಕ್ಲೋಸ್ ಮಾಡ್ತೇನೆ. ಎಸ್. ಸೊ ರಿಟರ್ನ್ ರೇಷಿಯೋಸಲ್ಲಿ ನಿಮಗೆ ರಿಟರ್ನ್ ಆನ್ ನೆಟ್ವರ್ತ್ ಕಾಣ್ತಾ ಉಂಟು. ರಿಟರ್ನ್ ಆನ್ ಈಕ್ವಿಟಿ ಉಂಟಲ್ಲ, ROE, ನಾವೇನು ಈಗ ಕಲ್ತ್ವಿ, ಅದಕ್ಕೆ ಇನ್ನೊಂದು ಹೆಸರು ರಿಟರ್ನ್ ಆನ್ ನೆಟ್ವರ್ತ್ ಅಂತ. ರಿಟರ್ನ್ ಆನ್ ನೆಟ್ವರ್ತ್, ರಿಟರ್ನ್ ಆನ್ ನೆಟ್ವರ್ತ್ ಅಥವಾ ರಿಟರ್ನ್ ಆನ್ ಈಕ್ವಿಟಿ ಎರಡು ಒಂದೇ. ಆಯಿತಾ? ROCE, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ನಮಗೆ ಬೇಡ, ಅಗತ್ಯ ಇಲ್ಲ, ಇದ್ರ ಬಗ್ಗೆ ತಲೆ ಬಿಸಿ ಮಾಡಬೇಡಿ. ಸೊ ರಿಟರ್ನ್ ಆನ್ ನೆಟ್ವರ್ತ್ ನೀವು ನೋಡ್ಬೋದು 11.58% ಉಂಟು. ಇಲ್ಲಿ ಅದರ ಹಿಂದಿನ ವರ್ಷ 7.75, ಅದರ ಹಿಂದೆ 5.41, ಅದರ ಹಿಂದೆ 5.63, ಅದರ ಹಿಂದೆ 14 ಉಂಟು. ಸರಿನಾ? ಸೊ 11.58% ರಿಟರ್ನ್ ಆನ್ ಈಕ್ವಿಟಿ ಉಂಟು. ಬ್ಯಾಕ್ಗಿಂತ ಜಾಸ್ತಿಯೇ ಉಂಟು. ಸರಿನಾ? ಸೊ ಹೀಗೆ ನೀವು moneycontrol.com ವೆಬ್ಸೈಟಲ್ಲಿ ಒಂದು ಕಂಪನಿಯ ರಿಟರ್ನ್ ಆನ್ ಈಕ್ವಿಟಿಯನ್ನು ನೋಡ್ಬೋದು. ಇನ್ನು ಹಲವಾರು ರೇಷಿಯೋಸ್ ನಾವೇನೇನು ಕಲ್ತಿದ್ದೇವೆ ಅದೆಲ್ಲದು ಇಲ್ಲಿ ನಿಮಗೆ ಒಂದಲ್ಲ ಒಂದು ಸೆಕ್ಷನಲ್ಲಿ ಸಿಗ್ತದೆ. ಸರಿನಾ? ಸರಿ, ಈ ವಿಡಿಯೋ ಇಷ್ಟು ಸಾಕು. ನಾನು ನಿಮ್ಮನ್ನು ಮುಂದಿನ ವಿಡಿಯೋ ನೋಡ್ತೇನೆ. ಧನ್ಯವಾದಗಳು.